ನಿಮಗೆ ವಯಸ್ಸಾಯಿತು, ಆದರೆ ಜೀವನಕ್ಕೆ ಅರ್ಥ ಸಿಕ್ಕಿತೆ. ಒಬ್ಬ ವ್ಯಕ್ತಿ 60 ವರ್ಷ ಬದುಕಿದರೆ ಅದನ್ನು ದೊಡ್ಡ ಸಾಧನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಒಂದು ಪ್ರಶ್ನೆ, ಅವನು ಕೇವಲ 60 ವರ್ಷಗಳನ್ನು ಕಳೆದನಾ ಅಥವಾ ಜೀವನವನ್ನು ಬದುಕಿದನಾ? ಇಂದು ನಾನು ಹೇಳಲಿರುವ ಮಾತು ಕಹಿಯಾಗಿರಬಹುದು, ಆದರೆ ಇದು ಪ್ರತಿಯೊಬ್ಬರೂ ಒಮ್ಮೆ ಯೋಚಿಸಬೇಕಾದ ಸತ್ಯ. ಕೊನೆಯ ದಿನಗಳಲ್ಲಿ ಮನುಷ್ಯನಿಗೆ ಹೆಚ್ಚು ನೋವಾಗುವುದು ಅವನ ವಯಸ್ಸಲ್ಲ, ಬದುಕದೆ ಉಳಿದ ಜೀವನದ ನೆನಪುಗಳು. ಹುಟ್ಟಿದಾಗ ನಾವು ಕನಸುಗಳೊಂದಿಗೆ ಬರುತ್ತೇವೆ. ನಾನು ದೊಡ್ಡವನಾಗಬೇಕು, ನಾನು ಏನಾದರೂ ಸಾಧಿಸಬೇಕು, ನನ್ನದೇ ಆದ ಗುರುತು ಇರಬೇಕು ಎಂದುಕೊಳ್ಳುತ್ತೇವೆ. ಆದರೆ ನಿಧಾನವಾಗಿ ಜೀವನದ ಓಟ ಶುರುವಾಗುತ್ತದೆ. ಓದು, ಕೆಲಸ, ಸಂಸಾರ, ಜವಾಬ್ದಾರಿಗಳು, ಇವುಗಳ ನಡುವೆ ನಮ್ಮ ಕನಸುಗಳು ಎಲ್ಲೋ ಕಳೆದು ಹೋಗುತ್ತವೆ. ದಿನಗಳು ವಾರಗಳಾಗುತ್ತವೆ, ವಾರಗಳು ತಿಂಗಳುಗಳಾಗುತ್ತವೆ, ತಿಂಗಳುಗಳು ವರ್ಷಗಳಾಗುತ್ತವೆ. ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ಕೂದಲು ಬೆಳ್ಳಗಾಗಿರುತ್ತದೆ, ಮುಖದಲ್ಲಿ ನೆರಿಗೆಗಳು ಮೂಡಿರುತ್ತವೆ. ಆಗ ಅರಿವಾಗುತ್ತದೆ, ಕಾಲ ತುಂಬ ವೇಗವಾಗಿ ಓಡಿ ಹೋಗಿದೆ ಎಂದು. ಜೀವನದ ದೊಡ್ಡ ಸತ್ಯ, ಹೆಚ್ಚಿನ ಜನರು ಅವರಿಗೆ ವಯಸ್ಸಾದಾಗ ಅವರಿಗೆ ಹಣ ಕಳೆದುಕೊಂಡ ನೋವಿರುವುದಿಲ್ಲ, ಮನೆಯ ನೋವಿರುವುದಿಲ್ಲ, ಆಸ್ತಿಯ ನೋವಿರುವುದಿಲ್ಲ, ಆದರೆ ಒಂದು ವಿಷಾದ ಮಾತ್ರ ಇರುತ್ತದೆ. ನಾನು ಬಯಸಿದ ಜೀವನವನ್ನು ಬದುಕಲಿಲ್ಲ, ನನ್ನ ಕನಸುಗಳಿಗೆ ಅವಕಾಶ ಕೊಡಲಿಲ್ಲ, ಇತರರಿಗಾಗಿ ಬದುಕಿದೆ, ನನಗಾಗಿ ಬದುಕಲಿಲ್ಲ. ಈ ಒಂದು ವಿಷಾದವೇ ವಯಸ್ಸಾದ ದಿನಗಳಲ್ಲಿ ಹೃದಯವನ್ನು ಕಾಡುತ್ತದೆ. ಯಾಕೆಂದರೆ ಸಮಯ ಹಿಂದಿರುಗುವುದಿಲ್ಲ, ಹೋದ ಯೌವನ ಮತ್ತೆ ಬರುವುದಿಲ್ಲ, ಕಳೆದು ಹೋದ ಅವಕಾಶಗಳು ಮತ್ತೆ ಬಾಗಿಲು ತಟ್ಟುವುದಿಲ್ಲ. ಇದಕ್ಕಾಗಿಯೇ ಹಿಂದೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನಾ? ನಾನು ಇಷ್ಟಪಟ್ಟ ಕೆಲಸ ಮಾಡುತ್ತಿದ್ದೇನಾ? ನನ್ನ ಕನಸುಗಳ ಕಡೆಗೆ ಒಂದು ಹೆಜ್ಜೆಯಾದರೂ ಇಡುತ್ತಿದ್ದೇನಾ? ಉತ್ತರ ಇಲ್ಲ ಎಂದಾದರೆ ಇನ್ನೂ ತಡವಾಗಿಲ್ಲ. ನೀವು ಬದುಕಿರುವವರೆಗೂ ಹೊಸ ಆರಂಭಕ್ಕೆ ಅವಕಾಶ ಇದೆ. ಒಂದು ಸಣ್ಣ ಹೆಜ್ಜೆ ಸಾಕು. ಇಂದು ತೆಗೆದುಕೊಂಡ ನಿರ್ಧಾರವೇ ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸಬಹುದು. ವಯಸ್ಸಾಗುವುದು ಸಮಸ್ಯೆ ಅಲ್ಲ, ಬದುಕದೆ ವಯಸ್ಸಾಗುವುದು ಸಮಸ್ಯೆ. ವರ್ಷಗಳನ್ನು ಎಣಿಸುತ್ತಾ ಬದುಕಬೇಡಿ, ವರ್ಷಗಳು ನಿಮ್ಮನ್ನು ನೆನಪಿಸಿಕೊಳ್ಳುವಂತೆ ಬದುಕಿ. ಯಾಕೆಂದರೆ ಕೊನೆಯ ಕ್ಷಣಗಳಲ್ಲಿ ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಆ ವರ್ಷಗಳಲ್ಲಿ ಎಷ್ಟು ಜೀವನವನ್ನು ಬದುಕಿದ್ದೇವೆ ಎನ್ನುವುದೇ ಮುಖ್ಯ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಯಸ್ಸಾಗುವುದು ಜೀವನವಲ್ಲ. ವಯಸ್ಸಿದ್ದಾಗ ಪ್ರತಿದಿನ ಹೊಸದಾಗಿ ಬದುಕುವುದು ನಿಜವಾದ ಜೀವನ.